ಹರ್ಬಲ್ ಬ್ಯೂಟಿ ಪಾರ್ಲರ್ನ 25ನೇ ವರ್ಷದ ಸಂಭ್ರಮಾಚರಣೆ ಮತ್ತು ಶ್ರೀಕೃಷ್ಣ ಫೋಟೋ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ಸೆಪ್ಟೆಂಬರ್ 7ರ ಆದಿತ್ಯವಾರ ದೇರಳಕಟ್ಟೆಯ ವಿದ್ಯಾರತ್ನ ಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಿದ್ಯಾರತ್ನ ಶಾಲೆಯ ಆಡಳಿತ ನಿರ್ದೇಶಕಿ ಸೌಮ್ಯ ರವೀಂದ್ರ ಶೆಟ್ಟಿ ಉದ್ಘಾಟಿಸಿದರು. ಇನ್ನು ಶಾಲೆಯ ಸಂಚಾಲಕಿ ಸೌಮ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀವಾಣಿ ವಿಜಯ ಹೈಸ್ಕೂಲ್ ಕೊಡ್ಲಮುಗರಿನ ಅಧ್ಯಾಪಕಿ ಲೇಖಕಿ ಆಶಾ ದಿಲೀಪ್ ರೈ ಸುಲ್ಯಾಮೆ ಮಾತನಾಡಿ, ಸುಜಾತಾ ಶೆಟ್ಟಿ ಅವರು ಪಾರ್ಲರ್ ಉದ್ಯಮದಲ್ಲಿ ಕಂಡ ಏಳು ಬೀಳುಗಳು ಮತ್ತು ಅವರ ಸಾಧನೆಗಳನ್ನು ವಿವರಿಸಿದರು. ಬೆಂಗಳೂರಿನಲ್ಲಿ ನಡೆದ ಮೇಕ್ಓವರ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಫೇಸ್ ಕೇರ್ ಪಾರ್ಲರ್ನ ಮಾಡೆಲ್ ನಿಶ್ಮಿತಾ ಪ್ರಥಮ ಸ್ಥಾನ ಪಡೆದುದಕ್ಕಾಗಿ ಅವರನ್ನು ಅಭಿನಂದಿಸಲಾಯಿತು. ಪಾರ್ಲರ್ನ ಮಾಲಕಿ ಸುಜಾತಾ ಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅವರ ಯಶಸ್ಸಿಗೆ ಕಾರಣರಾದ ಎಲ್ಲ ಗ್ರಾಹಕರಿಗೆ ಕೃತಜ್ಞತೆಗಳನ್ನು ಸೂಚಿಸಿದರು. ಸುಜಾತಾ ಶೆಟ್ಟಿ ಅವರ ಮೇಕ್ ಓವರ್ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ನಡೆಸಿದ ಸ್ಪರ್ಧೆಯಲ್ಲಿ ವಿಜೇತರನ್ನು ಆರಿಸಿ ಆಯ್ಕೆಯಾದವರಿಗೆ ಬಹುಮಾನಗಳನ್ನು ನೀಡಲಾಯಿತು. ತೀರ್ಪುಗಾರರಾಗಿ ಖ್ಯಾತ ಯೂಟ್ಯೂಬರ್ ಆಗಿರುವ ಅಂಜಲಿ ಪ್ರತೀಕ್ ಶೆಟ್ಟಿ, ಮಹಿಳಾ ಪೊಲೀಸ್ ವಿಶಾಲಾಕ್ಷಿ, ಬ್ಯಾಂಕ್ ಉದ್ಯೋಗಿ ವಿಜೇತಾ ಶೆಟ್ಟಿ ಸಹಕರಿಸಿದರು. ಇನ್ಸ್ಟಾಗ್ರಾಂನಲ್ಲಿ ಏರ್ಪಡಿಸಿದ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ವಿಜೇತರಾದ ಎಲ್ಲ ಪುಟಾಣಿಗಳಿಗೆ ಬಹುಮಾನಗಳನ್ನು ನೀಡಲಾಯಿತು. ಮೇಕ್ ಓವರ್ನಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳ ಫ್ಯಾಷನ್ ಶೋ ನಡೆಯಿತು. ರಾಜ್ಯ ಮಟ್ಟದ ಕ್ರೀಡಾಪಟು ಆಕಾಶ್ ಅವರನ್ನು ಸನ್ಮಾನಿಸಲಾಯಿತು. ಸಿಂಥಿ ಪ್ರಿಯಾ ಸ್ವಾಗತಿಸಿದರು. ಡೈಜ್ವಲ್ ಟಿವಿಯ ನಿರೂಪಕರಾದ ಲೋಕೇಶ್ ರೈ ಕರ್ಪಿಕರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪರಿಚಯದ ನಂತರ ಆಮೇಲೆ ನಮ್ಗೆ ಗೊತ್ತಾಯ್ತು ನಮ್ಗೆ ರಿಲೇಟಿವ್ ಅಂತ ಕೂಡ, ಅದಕ್ಕಿಂತ ಆದ್ಮೇಲೆ ಒಳ್ಳೆಯ ಸ್ನೇಹಿತೆ ಕೂಡ. ನನ್ನ ಕಷ್ಟದಲ್ಲಿ ಅವರು, ಅವರ ಕಷ್ಟದಲ್ಲಿ ನಾನು ಸಹಭಾಗಿ ಆಗಿಕೊಂಡು ಎಲ್ಲ ಅವರ ಅಪ್ಸ್ ಅಂಡ್ ಡೌನ್ಸ್ ಅಥವಾ ಅವರ ಸಂಸ್ಥೆಯಲ್ಲಿ ಏನೆಲ್ಲ ನಡೀತದೆ ಅದನ್ನು ಕೂಡ ನಾನು ಹಂಚಿಕೊಳ್ಳುತ್ತಾ ಅವರು ಇಷ್ಟು ವರ್ಷ ತನ್ನ ಕಾರಣದಲ್ಲಿ ಸ್ವಂತಿಕೆಯಿಂದ ಅವರು ಈ ಒಂದು ಹಂತನ್ನು ತಲುಪಿದ್ದಾರೆ. ಅದಕ್ಕೆ ಅವರಿಗೆ ಫಸ್ಟ್ ಆಫ್ ಆಲ್ ಎಲ್ಲರೂ ಒಂದು ಕೈ ಚಪ್ಪಾಳೆ ತಟ್ಟಿ ಅವರನ್ನು ಅವರು ಒಬ್ಬಟ್ಟಿಯಾಗಿದ್ದು ಅವರೆಲ್ಲ ಕಾರ್ಯಗಳನ್ನು ಒಳ್ಳೆಯ ಒಂದು ತಮ್ಮ ಕಾಲ ಮೇಲೆ ತಾವು ನಿಂತು ಅದನ್ನ ಎಲ್ಲ ರೀತಿಯಿಂದ ಸಾಧಿಸಿ ತೋರಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ಆಗಿರ್ಬೋದು, ಅವರು ಈಗ ಅವರ ಬೇಸಿಗೆಯಿಂದ ಹಿಡಿದು ಅಲ್ಲಿ ಮನೆಯಲ್ಲಿ ಬೀಜಿ ಕೂಡ ನಡೆಸಿಕೊಂಡು ಯಾವುದರಲ್ಲಿ ಅವರು ಕಮ್ಮಿ ಇಲ್ಲ. ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ತುಂಬಾ ಧೈರ್ಯದಿಂದ ಹೀಗೆ ಮಾಡುವನ ಹಾಗೆ ಮಾಡುವನ ಅಂತ ಫೋನ್ ಮಾಡಿ ಕೇಳಿಕೊಂಡು ನನ್ನ ಒಂದು ಇಂಟ್ರೆಸ್ಟ್ ಆಗಿ ಅದಕ್ಕೆ ತಕ್ಕ ಅವರ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟ್ ಮಾಡಿಕೊಂಡು ಅವರ ಮಕ್ಕಳು, ಅವರ ಸ್ಟಾಫ್ ಆಗಿರ್ಬೋದು, ಅವರ ಕಸ್ಟಮರ್ಸ್ ಆಗಿರ್ಬೋದು, ಎಲ್ಲರತ್ರ ಅವರು ಹಂಚ್ಕೊಂಡು ಅವರು ಒಳ್ಳೆಯ ರೀತಿಯಲ್ಲಿ ಅದನ್ನು ಅಚೀವ್ ಮಾಡಿದ್ದಾರೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಸುಜಾತಕ್ಕ. ಹಾಗೆ ಇವತ್ತು ಅವರು ಈ ಮಟ್ಟಕ್ಕೆ ಏರ್ಬೇಕಾದ್ರೆ ಅವರ ಕಸ್ಟಮರ್ಸ್ ತುಂಬಾ ಅವರಿಗೆ ಸಹಕಾರ. ಯಾಕಂದ್ರೆ ಅವ್ರು ಬಂದ್ರೆ ತಾನೇ ಅವರು ಈ ಒಂದು ಮಟ್ಟಕ್ಕೆ ಏರಲಿಕ್ಕೆ ಕೂಡ ಸಾಧ್ಯ ಆಗಿದೆ. ಅದೇ ರೀತಿ ಇದೊಂದು ವಿನೂತನ ಕಾರ್ಯಕ್ರಮ, ಮಕ್ಕಳ ಒಂದು ಕೃಷ್ಣ ಫೋಟೋ ಸ್ಪರ್ಧೆ.